ಗೈಸ್, ಕೆ ಸಿ ಟಿ ಆಪ್ಷನ್ ಎಂಟ್ರಿ ಈಗ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಏನಂದರೆ ಮಾಕ್ ಅಲಾಟ್ಮೆಂಟ್. ಆದರೆ ಇಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಏನಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಮೇಲೆ ಇಫ್ ಯು ಡೋಂಟ್ ಗೆಟ್ ಯುವರ್ ಡ್ರೀಮ್ ಆರ್ ಎಕ್ಸ್ಪೆಕ್ಟೆಡ್ ಕಾಲೇಜ್ ದೆನ್ ವಾಟ್ ಟು ಡೂ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್. ಮಾಕ್ ಅಲಾಟ್ಮೆಂಟ್ ಈಸ್ ನಾಟ್ ಎ ಫೈನಲ್ ಅಲಾಟ್ಮೆಂಟ್. ಥಿಂಕ್ ಆಫ್ ಇಟ್ಸ್ ಜಸ್ಟ್ ಲೈಕ್ ಎ ಟ್ರಯಲ್ ರಿಸಲ್ಟ್. ನಿಮ್ಮ ಕರೆಂಟ್ ರ್ಯಾಂಕ್, ಆಪ್ಷನ್ ಎಂಟ್ರಿ ಮತ್ತು ಕರೆಂಟ್ ಸೀಟ್ ಅವೈಲಬಿಲಿಟಿ ಬೇಸ್ ಮೇಲೆ ಇವಾಗ ಮಾಡಿರುವ ಆಪ್ಷನ್ ಎಂಟ್ರಿ ಪ್ರಕಾರ ನಿಮಗೆ ಯಾವ ಕಾಲೇಜು ಸಿಗ್ಬೋದು ಅಂತ ಕೆ ಎ ಪ್ರಿವ್ಯೂ ತೋರಿಸುತ್ತೆ ಅಷ್ಟೇ. ಸೊ ರಿಸಲ್ಟ್ ನೋಡಿ ಪ್ಯಾನಿಕ್ ಆಗಬೇಕಾಗಿಲ್ಲ. ಇನ್ಸ್ಟೆಡ್ ಯೂಸ್ ಇಟ್ ಟು ಅಂಡರ್ಸ್ಟ್ಯಾಂಡ್ ವೆದರ್ ಯುವರ್ ಕರೆಂಟ್ ಆಪ್ಷನ್ ಎಂಟ್ರಿ ಈಸ್ ಕರೆಕ್ಟ್ ಆರ್ ನಾಟ್. ಅದಕ್ಕಿಂತ ಮುಂಚೆ ಲೆಟ್ ಸ್ಟಾರ್ಟ್ ಟು ಅಂಡರ್ಸ್ಟ್ಯಾಂಡ್ ಹೌ ಡಸ್ ದ ಕೆ ಎ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ವರ್ಕ್ಸ್. ಫಾರ್ ಎಕ್ಸಾಂಪಲ್, ನಿಮಗೆ 20,000 ರ್ಯಾಂಕ್ ಬಂದಿದೆ ಅಂದರೆ ನೀವು ಕಾಲೇಜನ್ನು ಆ್ಯಡ್ ಮಾಡಿರ್ತೀರಲ್ಲ, ಲೈಕ್ ಆರ್ ವಿ, ಬಿ ಎಮ್ ಎಸ್ ಐ, ಆಪ್ಷನ್ 3, ಆಪ್ಷನ್ 4, ಲೈಕ್ ದಟ್. ಅದು ಪ್ರೊಸೆಸ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್ ಅದು ನಿಮ್ಮ ಲಿಸ್ಟಲ್ಲಿ ಹೈಯರ್ ಆರ್ಡರ್ ಟು ಲೋವರ್ ಆರ್ಡರ್ ಪ್ರೆಫರೆನ್ಸಲ್ಲಿ ಕಾಲೇಜಸನ್ನು ಚೆಕ್ ಮಾಡ್ತಾ ಹೋಗುತ್ತೆ. ಯಾವ ಕಾಲೇಜನ್ನು ನಿಮ್ಮ ರ್ಯಾಂಕ್ ಪ್ರಕಾರ ಮ್ಯಾಚ್ ಆಗುತ್ತೆ ಆ ಕಾಲೇಜನ್ನು ನಿಮಗೆ ಸೀಟ್ ಅಲಾಟ್ಮೆಂಟಲ್ಲಿ ಕೊಟ್ಬಿಡುತ್ತೆ. ಸೊ ರಿಮೆಂಬರ್, ಸಿಸ್ಟಮ್ ರ್ಯಾಂಡಮ್ ಆಗಿ ಯಾವುದು ಕಾಲೇಜ್ ಅಲಾಟ್ ಮಾಡಲ್ಲ. ಸಿಸ್ಟಮ್ ಆಲ್ವೇಸ್ ಫಾಲೋಸ್ ಯುವರ್ ಆಪ್ಷನ್ ಎಂಟ್ರಿ ಆರ್ಡರ್. So that's why option entry order is very important. Now next come to the main point. What to do after the mock allotment result. First of all, mock result ನೋಡಿ ಯಾರು ಪ್ಯಾನಿಕ್ ಆಗಬೇಡಿ. ಬಿಕಾಸ್ ಮಾಕ್ ರಿಸಲ್ಟ್ ಫೈನಲ್ ರಿಸಲ್ಟ್ ಅಲ್ಲ. ಮಾಕ್ ರಿಸಲ್ಟ್ ಆದಮೇಲೆ ಎಡಿಟಿಂಗ್ ವಿಂಡೋನಲ್ಲಿ ಯು ಕ್ಯಾನ್ ಆ್ಯಡ್, ಡಿಲೀಟ್ ಆರ್ ಚೇಂಜ್ ದ ಆರ್ಡರ್ ಆಫ್ ದ ಕಾಲೇಜಸ್. ಆಫ್ಟರ್ ದ ಮಾಕ್ ಕೆ ಎ ಜನರಲಿ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಕೂಡ ರಿಲೀಸ್ ಮಾಡುತ್ತೆ. ಈ ಕಟ್ ಆಫ್ ತುಂಬ ಯೂಸ್ಫುಲ್, ಯಾಕೆಂದರೆ ಅದನ್ನು ನೋಡಿ ಯಾವ ಕಾಲೇಜು ಯಾವ ರ್ಯಾಂಕ್ವರೆಗೂ ಹೋಗಿದೆ ಅಂತ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಆಪ್ಷನ್ ಎಂಟ್ರಿ ಟೈಮಲ್ಲಿ ಒಂದು XYZ ಕಾಲೇಜ್ ಸಿಗಲ್ಲ ಅಂತ ಥಿಂಕ್ ಮಾಡಿ ನೀವು ಆ ಕಾಲೇಜನ್ನು ಆ್ಯಡ್ ಮಾಡಿರಲ್ಲ. ಬಟ್ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಬಂದ ಮೇಲೆ ಆ ಕಾಲೇಜ್ ಕ್ಲೋಸಿಂಗ್ ರ್ಯಾಂಕ್ ಮತ್ತು ನಿಮ್ಮ ರ್ಯಾಂಕ್ ನಿಯರ್ ಬೈ ರೇಂಜಲ್ಲಿ ಇರುತ್ತೆ. ಸೊ ನೀವು ಆ ಕಾಲೇಜ್ನ ಆಪ್ಷನ್ ಎಂಟ್ರಿಗೆ ಆ್ಯಡ್ ಮಾಡಬಹುದು. ಮೇ ಬಿ ಇನ್ ಫಸ್ಟ್ ರೌಂಡಲ್ಲೇ ಆ ಕಾಲೇಜ್ ನಿಮಗೆ ಸಿಗ್ಬೋದು. ಸೊ ನಿಮ್ಮ ಆಪ್ಷನ್ ಎಂಟ್ರಿ ಆಲ್ರೆಡಿ ಕರೆಕ್ಟ್ ಇದ್ದರೆ ಚೇಂಜಸ್ ಮಾಡುವ ನೆಸೆಸರಿ ಇಲ್ಲ. ರೌಂಡ್ 1ಅಲ್ಲಿ ನಿಮಗೆ ಎಕ್ಸ್ಪೆಕ್ಟೆಡ್ ಕಾಲೇಜ್ ಕೂಡ ಸಿಗಬಹುದು. ಅದಕ್ಕೆ ಮಾಕ್ ರಿಸಲ್ಟ್ ನೋಡಿ ಇಮಿಡಿಯೇಟ್ ಪ್ಲ್ಯಾನಿಕ್ ಆಗಬೇಡಿ ಆ್ಯಂಡ್ ಚೇಂಜಸ್ ಮಾಡಬೇಡಿ. ಫಸ್ಟ್ ಅನಲೈಸ್ ಮಾಡಿ ನಿಮಗೆ ಇದು ಕಾಲೇಜ್ ಏಕೆ ಬಂದಿದೆ ಅಂತ ರೀಸನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆ್ಯಂಡ್ ಆಮೇಲೆ ಓನ್ಲಿ ಇಫ್ ರಿಕ್ವೈರ್ಡ್ ಆಪ್ಷನ್ ಎಂಟ್ರಿ ಎಡಿಟ್ ಮಾಡಿ. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ಎವ್ರಿ ಚೇಂಜ್ ಇಸ್ ನಾಟ್ ದ ಸ್ಮಾರ್ಟ್ ಚೇಂಜ್. ಇಫ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು, ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಕಾಲೇಜ್ ಗೈಡ್ ಚಾನಲ್ ಫಾರ್ ದ KA related counseling guidance. See you in the next video. Thanks for watching.